ಲೇ ಸಾಕಮ್ಮ, ನಾನು ನೀರ್ ಕಡೆಗೆ ಹೋಗ್ಬೇಕಾನೆ. ಎಲ್ಲಿಗೆ ಹೋಗ್ಬೇಕೆ? ಹಾ, ನಾನು ನೋಡಿಲ್ಲ ಕಣೆ, ನೀರು ತೋರಿಸ್ಬಾರಿ. ಅಜ್ಜಿ, ನನಗೂ ಗೊತ್ತಿಲ್ಲ. ಹೋಗು. ಅಯ್ಯ ಶಿಲ್ಪ, ಇವಜ್ಜಿಗೆ ಒಂದಿಟ್ಟು ನೀರ್ ಕಡೆಗೆ ಹೋಗ್ಬೇಕಂತೆ, ತೋರಿಸಿ ಒಂದಿಟ್ಟು ಎಲ್ಲಿ ಹೋಗೋದು ಅಂತಾನ. ಅಲ್ಲೇ ಹಿಂದೆ ಕಡೆ ಐತೆ, ಹೋಗಜ್ಜಿ. ಏ ಅಮ್ಮಯ್ಯ, ನಾನು ನೋಡಿಲ್ಲ ಕಣೆ, ಒಂದಿಟ್ಟು ಕರ್ಕೊಂಡೋಗಿ. ಸರಿ ಬನ್ನಿ, ಕರ್ಕೊಂಡೋಗಿ ತೋರಿಸ್ತೀನಿ. ನಡಿಯಮ್ಮ, ಯಾಕ ಹೊಟ್ಟೆಗೆಲ್ಲ ಗುಡ ಗುಡ ಅಂದಂಗಾಗ್ತೈತೆ. ಇಲ್ಲಿನ ಮುದ್ದೆ ತಿಂದು ಬೇಡ. ಅಯ್ಯೋ, ನಡಿ ನಡಿ ಜಲ್ದು. ಏನ್ ಸಾಕಮ್ಮ, ಏನು ಮಕ ಎಲ್ಲ ಕೆಂಡಾಗೈತೆ, ಕಾದು ಕೆಂಡಾಗಿದ್ದಂಗೈತೆ. ಯಾಕೆ ಏನಾಯ್ತು? ಏನು ನಿನ್ನ ಮೈ ಮೇಲೆ ದೆವ್ವ ಗಿವ ಮೆಟ್ಕೊಂಡೈತೋ ಹೆಂಗೆ? ನಾನು ರೇಗಿಸ್ಬೇಡ ಹೇಳಿ, ನನ್ನ ಸಿಟ್ಟು ಬಂದ್ರೆ ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ಮನೆಯಾಳಿ ಬಿರಿಯಾನಿ ಕೊಡ್ತಾರೆ, ಕೋಳಿ ಸಾರು ಕೊಡ್ತಾರೆ, ಕುರಿ ಸಾರು ಕೊಡ್ತಾರೆ ಅಂತೇಳಿ ಸುಳ್ಳು ಹೇಳಿ ಅವ್ರ ಹತ್ರ ಬೈಸ್ತಲ್ಲೇ ನನ್ನ. ಮುಚ್ಕೊಂಡು ನಿಂತ್ಕೊಂಡಿದ್ರೆ ಸರಿ, ಅಲ್ಕಿಸಿ ಬೇಡ. ಮುಚ್ಕಳೆ ಬಾಯಿನ, ಅಲ್ಕಿಸಿ ಬೇಡ. ನಾನೇನೋ ತಮಾಷೆಗೆ ಹೇಳಿದೆ, ನೀನು ಅದನ್ನೇ ನಿಜ ಅನ್ಕೊಂಡು ಕೊಡ್ತಾರೆ ಅಂತಾನ. ಅವ್ರನ್ನ ಕರೆದು ಕೇಳಿದ್ರೆ ಇನ್ನೇನ್ ಮಾಡ್ತಾರೆ? ಅಲ್ಲ, ಇದನ್ನೇನು ಜೈಲು ಅನ್ಕೊಂಡಿದ್ಯಾ ಅಥವಾ ಮಿಲಿಟರಿ ಹೋಟ್ಲ್ ಅನ್ಕೊಂಡಿದ್ಯಾ? ನೀನು ಕೇಳಿದ್ದೆಲ್ಲ ತಂದು ಕೊಡಕ್ಕೆ. ನಾ ಸುಮ್ಮನೆ ತಮಾಷೆ ಹೇಳಿದ್ದು, ನೀನು ಅದನ್ನೇ ನಿಜ ಅನ್ಕೊಂಡಲ್ಲ. ನಿನ್ಗೆ ಅಷ್ಟು ಬುದ್ಧಿ ಬೇಡವಾ? ನಿನ್ ತಲೆಗೇನು ಲದ್ದಿ ತುಂಬ್ಕೆಣೈತಾ? ನಾನು ಹೇಳೋದೆಲ್ಲ ನಂಬಕ್ಕೆ. ನನಗೆ ಸಿಟ್ಟು ತರಿಸ್ತಾ ಇದೆಯಾ ಸೇಳಿ? ನನಗೆ ಸಿಟ್ಟು ತರಿಸ್ತಾ ಇದೆಯಾ? ನಗಬೇಡ ನೀನು, ನಗಬೇಡ. ನನಗೆ ಸಿಟ್ಟು ಬರುತ್ತೆ ನೀನು ನಕ್ಕರೆ. ಮನೆಯಾಳಿ, ನೀನು ಇಲ್ಲೇ ಸಾಯ್ತಾ ಇದೆಯಲ್ಲೇ, ನನ್ನ ಈಗಲೇ ಕರ್ಕೊಂಬರ್ಬೇಕಾ ಇಲ್ಲಿಗೆ? ಮನೆಯಾಳಿ ನಗಬೇಡ, ಮುಚ್ಕಳೆ ಬಾಯ್ನ, ಮುಚ್ಕಳೆ. ನಾನು ನಗ್ತೀನಿ, ನಿನಗೇನು ಕಷ್ಟ? ನಗ್ತೀಯೇನೆ? ನಗ್ತೀಯಾ? ಇರು ಮಾಡ್ತೀನಿ. ಜೀವನದಾಗಿ ಇನ್ಯಾವತ್ತೂ ನಗ್ಬಾರ್ದು, ಹಂಗೆ ಮಾಡ್ತೀನಿ ನಿನಗೆ. ನಗ್ತೀಯೇನೆ? ನಗ್ತೀಯ? ನನ್ನ ಯಾಮಾರಿಸ್ಬಿಟ್ಟು ಪೊಲೀಸರ ಹತ್ರ ಬೈಸಿ ಹೊಲಕಿಸ್ಕೊಂಡು ನಗ್ತೀಯ? ನಗ್ಬೇಡ ನಗ್ಬೇಡ ಅಂತಂದಂಗೆಲ್ಲ. ಮನೆ ಆಳ್ಮುಂಡೆ ಕಳ್ಳಿ, ಬರೀ ಕಳ ಕೆಲಸ ಮಾಡ್ಕೊಂಡು ಯಾವಾಗಲೂ ಬರೀ ಜೈಲ್ನಾಗಿರೋದೇ ಯಾಕೆಲ್ಲ ನೀನು ಬಾಳು? ಅದಕ್ಕೆ ಮತ್ತೀಗ ನಿನಗೆ ಜೈಲು ಅಂದ್ರೆ ಭಯ ಇಲ್ಲ ಅನ್ಸುತ್ತೆ. ಅದಕ್ಕೆ ಹೊಲಕಿಸಿತಾ ಇದೆಯಾ ಮನೆ ಆಳ್ಮುಂಡೆ. ಏ ಸಾಕಿ, ತೆಗಿ ನೋಡು. ನನ್ನ ಸುದ್ದಿ ಬಂದ್ರೆ ನಾನೇನಿಲ್ಲ, ನಾನು ಯಾರು ಅಂತ ಗೊತ್ತಲ್ಲ. ಸುಮ್ಮನೆ ತಗೋದ್ರೆ ಸರಿ, ಇಲ್ಲ ನೀನು ಗ್ರಾಚಾರ ಬಿಡಿಸ್ಬಿಡ್ತೀನಿ. ಇದು ಜೈಲು, ಇದು ಮನೆ ಅಲ್ಲ. ನೀನು ಇಷ್ಟ ಬಂದಂಗೆ ಗುದ್ದಾಡೋದು ಜಗಳ ಆಡೋದು ಮಾಡಿದ್ರೆ ಏನೂ ಇಲ್ಲ. ದೊಣ್ಣೆ ತಕೊಂಡು ಏರಿರ್ತಾರೆ ಪೊಲೀಸ್ನವ್ರು. ಬಿಡಿ ಬಿಡಿ ಮನೆ ಮುಂಡೆ. ನೀನೇನು ಒಳ್ಳೆ ಕೆಲಸ ಮಾಡಿ ಬಂದಿದ್ದೇನೆ ಇಲ್ಲಿಗೆ? ನೀನು ಹಲ್ಕ ಕೆಲಸ ಮಾಡಿನೇ ಬಂದಿರೋದು. ತೆಗಿತ್ಯೋ ಇಲ್ವೋ ಈಗ? ತೆಗಿಯಲ್ಲ ಕಣಿ, ತೆಗಿಯಲ್ಲ. ನಗ್ತೀಯ ನೀನು? ಸರಿನಾ? ನಗ್ತೀಯ? ನಗ್ತೀನಿ ಕಣೆ. ಅದೇನ್ ಮಾಡ್ತೀಯ? ಏನು ನೀನು ಕೇಳಿ ನಾನು ನಗ್ಬೇಕೇನೆ? ನೀನ್ ಯಾವಳೆ ನನಗೆ ನಗ್ಬೇಡ ಅಂತ ಹೇಳಕ್ಕೆ? ಸುಮ್ಮನೆ ಕೈ ತೆಗೆದ್ರೆ ಸರಿ. ಈಗ ನೋಡು ನಿನ್ ಏನ್ ಮಾಡ್ತೀನಿ ಅಂತಾನ. ಇಲ್ಲ ಊಟ ಹಾಕ್ಬಿಡ್ತೀನಿ. ಊಟ ಹಾಕ್ತೀಯ? ಅಪ್ಪನ ಮನೆ ಉಪ್ಪಿಟ್ಟಲ್ಲ ಕಣಮ್ಮ ಊಟ ಹಾಕಕ್ಕೆ. ಹೌದಾ? ಏನ್ ಮಾಡ್ತೀನಿ ಅಂತ ನೋಡೆ, ನೋಡು ಇವಾಗ. ಬಿಡೆ ಕತ್ತು ಕದ್ರಜ್ಜಿ ಸ್ವಲ್ಪ ಬರೀ ಅಮ್ಮ. ಅಯ್ಯೋ ಬಿಡೆ ಕತ್ತು ಅಮ್ಮ ಕತ್ತಿದೆ ಕತ್ತು. ನನ್ ಸುದ್ದಿ ಬತ್ತೀಯನೇ? ನನ್ ಸುದ್ದಿ ಬತ್ತೀಯ? ಬಿಡಲ್ಲ ನಿನ್ನ, ಇಲ್ಲೇ ಸಾಯಿಸ್ತೀನಿ ಕಣೆ. ಸಾಕಿಲ್ಲ ನೋಡಿ. ನಾನು ಸಾಯತಕ್ಕ ಇಲ್ಲೇ ಇದ್ರು ಸಿಂತ ಇಲ್ಲ. ನಿನ್ನಂತ ಇವತ್ತು ಉಳಿಸಲ್ಲ, ಇವತ್ತು ನೀನು ಉಳಿಸಲ್ಲ ಕಣೆ. ಓಹೋ, ನಗತ್ಕೊನು ಇವಳು ಪರ್ಮಿಷನ್ ತಗೋಬೇಕಂತೆ. ಏನೇ ನಗಬಾರ್ದ ನಾನು? ಬಿಡಲ್ಲ ನಿನ್ನಿವತ್ತು. ದೇವ್ರಿ, ಇದೇನೇ ಈ ಶಿಲ್ಪ? ಇದ್ಯಾಕೆ ಇವರಿಬ್ರು ಹಿಂಗ್ ಗುದ್ದಾಡ್ತಾ ಇದಾರೆ? ಏನೈತೆ? ಅಯ್ಯೋ ದೇವ್ರಿ, ಸೇಳಿ ನೀಡಿ ಸಾಕಮ್ಮನ ಸಾಯ್ಸ್ ಕೀಸೇಳು ಕತ್ತಿ ಸುತ್ತಾ ಇದ್ದಾಳೆ. ಹೋಗಿ ಬಿಡಿಸೋಗಿ ಜಗಳನ, ಜಲ್ದಿ ಬಿಡಿಸೋಗೆ. ಸೇಳಿ ಇದ್ಯಾಕೆ ಹಿಂಗ್ ಒಯ್ದಾಡ್ತಾ ಇದ್ರಿ ಇಬ್ರು? ಏನೈತೆ? ಎದ್ದೇಳು, ಬಿಡೆ ಸಾಯ್ಸ್ ಕೀಸಿ, ಆಮೇಲೆ ಸತ್ಗೆ ತೋಡೋಣ ಸಾಕಮ್ಮ. ಬಿಡೆ. ಏ ಸೇಳಿ ಎದ್ದಾಳೆ ಮ್ಯಾಕೆ. ಪೊಲೀಸ್ನರು ಬಂದ್ರೆ ಏನೂ ಇಲ್ಲ, ಇಬ್ರು ದೊಣ್ಣೆ ತಕೊಂಡು ಏರಿರ್ತಾರೆ. ಎದ್ದಾಳೆ ಮ್ಯಾಕೆ. ಶಿಲ್ಪ ಬಿಡ್ಸೆ ಅಮ್ಮ. ಏಯ್ ಸೇಳಿ ಮಳೆ ತೆಗೆ ಸತ್ಕಿ ತೂದಾಳಿಯಪ್ಪ ಉಸಿರು ಕಟ್ಕೊಂಡು. ಆಮೇಲೆ ಇದೇನು ಇದು ಹಿಂಗ್ ಕತ್ತಿ ಸಿಗ್ತಾ ಇದ್ಯಾ? ಎದ್ದಾಳೆ ಮ್ಯಾಕೆ, ಎದ್ದಾಳೆ. ಏ ಶಿಲ್ಪ ಎಳಕಳಿಯ ಉಳ್ಳ ಮ್ಯಾಕೆ. ಏ ಸೇಳಿ ಎದ್ದಾಳೆ ಮ್ಯಾಕೆ. ಎದ್ದಾಳೆ ಸತ್ಕಿ ತೂದಾಳೆ ಸಾಕಮ್ಮ. ಹಿಂಗೆ ಎದೆ ಮ್ಯಾಕೆ ಕಾಲಿಕ್ಕೆ ನಿಂಗೆ ಕುತ್ಕೆ ಸಿಗ್ತಾ ಇದೆಯಲ್ಲೇ. ಎದ್ದಾಳೆ ಮ್ಯಾಕೆ. ಸಾಕಮ್ಮ. ಏಯ್ ಸಾಕಮ್ಮ, ಎದ್ದಾಳೆ ಮ್ಯಾಕೆ. ಅಮ್ಮ ಅಯ್ಯೋ ಕದಾಜಿ ಎದ್ದಳ್ಸಜಿ ನನ್ನ. ಅಮ್ಮ ಅಯ್ಯೋ. ಏ ಸೇಳಿ, ಯಾಕೆ ಏನೈತೆ? ಯಾಕೆ ಆ ಸಾಕಮ್ಮ ನೀನು ಸಾಯಿಸ್ಬೇಕು ಅಂತ ಮಾಡ್ಕೊಂಡಿದ್ಯಾ? ಹೆಂಗೆ? ಸಾಯಿಸೇ ಬಿಡ್ತಿದ್ದೆ ನೀವೇನಾದ್ರೂ ಇನ್ನು ಸ್ವಲ್ಪ ಹೊತ್ತು ಬರಲಿಲ್ಲ ಅಂತಂದ್ರೆ. ಓಹೋ, ನನ್ನೇ ಬಜೆಟ್ ಗೊತ್ತಾಳೆ ಹಿಡ್ಕೊಂಡು.
ನಾನು ನಕ್ರೆ ಅವಳಿಗೆ ಆಗಲ್ವಂತೆ, ನಗಬಾರ್ದಂತೆ. ಓಹೋ ನಗಬೇಡ, ಬಾಯಿ ಮುಚ್ಕೊಂತಾನ, ನನ್ಗೇನೆ ಹೇಳಕ್ ಬರ್ತಾಳೆ. ಓಹೋ ಇವಳೇನು ಪೊಲೀಸ್ ನೋಡು ಹಂಗೇನೆ, ಇವಳು ಹೇಳಿದ ತಕ್ಷಣ ಕೇಳಕ್ಕೆ ನನ್ನೇ ಒದ್ಯಕ್ ಬರ್ತಾಳೆ. ಅದಕ್ಕೆ ನೋಡು ಸರಿಯಾಗಿ ಮಾಡ್ದೆ ಅವಳಿಗೆ. ಇನ್ನೆಂದೂ ನನ್ನ ಸುದ್ದಿಗೆ ಬರಬಾರ್ದು. ಅಯ್ಯೋ ಮನೆಯಾಳಿ, ನನ್ನ ಕತ್ತಿಸಿ ಸಾಯಿಸಿ ಬಿಡ್ತಿದ್ದಲ್ಲೇ, ನಿನಗೇನು ಭಯನೇ ಆಗಲ್ವೇನೆ? ಅಯ್ಯೋ ದೇವ್ರೆ, ಇದು ಜೈಲು ಕಣೆ ಮನೆಯಾಳಿ. ಅಯ್ಯೋ ಅಮ್ಮ, ಅಯ್ಯೋ ಜೈಲು ಅಂಬದು ನನಗೂ ಗೊತ್ತೈತೆ. ನಿನಗೆ ಯಾಕೆ ಬೇಕು ನನ್ನ ಸುದ್ದಿ? ನನ್ನ ನಗ್ತೀನ ಅಳ್ತೀನೋ? ಓಹೋ ನಗ್ಬಾರಂತೆ ಇವಳೆದ್ರಿಗೆ. ನೀನು ಯಾವಳೆ ನನಗೆ ಹೇಳಕ್ಕೆ ನಗ್ಬೇಡ ಅಂತ ಹೇಳಕ್ಕೆ? ಏಯ್ ಶೇಳಿ, ಗೊತ್ತಾಗಲ್ವೇ ನಿನಗೆ? ಅಲ್ಲ ಕತ್ತಿ ಸಿಗ್ತಾ ಇದೆಯಲ್ಲೇ, ಏನನ್ನ ಸತ್ತಿದ್ರೆ ಏನು ಗತಿ? ಗೊತ್ತಾಗಲ್ವಾ ಅಷ್ಟೂ? ಸುಮ್ಮನಿರಕ್ಕಾಗಲ್ವೇ? ಅಜಯ್, ನೀನು ನನಗೆ ಹೇಳಕ್ ಬರಬೇಡ, ಅವಳಿಗೆ ಹೇಳು ಸಾಕಮ್ಮನಿಗೆ. ಓಹೋ ನಾನು ಸುದ್ದಿ ಬಂದೆ, ನಾನು ಸುಮ್ಮನೆ ಬಿಟ್ಬಿಡ್ತೀನ? ಇವಳು ಹೇಳ್ದಂಗೆ ಕೇಳ್ಬೇಕೇನ ನಾನಿಲ್ಲಿ? ಏಯ್ ನಾನು ಹೇಳ್ದಂಗೆ ಏನು ಕೇಳ್ಬಿಡ ಕಣೆ ಮನೆಯಾಳಿ. ಯಪ್ಪ ಅಯ್ಯಮ್ಮ, ಗಂಟ್ಲು ಕಟ್ಕೊಳಂಗಾಗೈತೆ. ಅಯ್ಯಮ್ಮ, ಉಸಿರು ಸಿಗಾಕಣಂಗಾಯ್ತು ಎದೆಗೆಲ್ಲ. ಅಯ್ಯಪ್ಪ ಅಯ್ಯೋ. ಏ ಸಾಕಮ್ಮ, ಸುಮ್ಮನಿರಕ್ಕಾಗಲ್ಲ. ನಿನ್ಗೆ ಯಾಕೆ ಬೇಕು ಆ ಸೇಳು ಸುದ್ದಿ ಕಟ್ಕೊಂಡು? ಏನಾಗಬೇಕಾಗಿತ್ತೆ? ಸುಮ್ಮನಿರು, ಅವಳ ಸುದ್ದಿಗೆ ಹೋದ್ರೆ ಹಂಗೆ ಮತ್ತೀಗ. ಮತ್ತೆ ಇವಳು ಮಾತ್ರ ನನ್ನ ಏನು ಬೇಕಾದ್ರೂ ಅನ್ಬೋದಾ? ಹೇಳೆ ಶಿಲ್ಪ. ಏಯ್ ಇನ್ನ ಜಾಸ್ತಿ ಮಾತಾಡಿದ್ರೆ ಏನೂ ಇಲ್ಲ, ಈಗ ಉಸಿರು ಕಟ್ಕೊಂಡೈತೆ, ಹಂಗೆ ಉಸಿರು ನಿಂತು ಹೋಗ್ಬೇಕು, ಹಂಗೆ ಮಾಡ್ಬಿಡ್ತೀನಿ. ನನ್ನ ಸುದ್ದಿಗೆ ಬಂದ್ರೆ ಹೇಳ್ದೆ ತಾನೆ ಮುಚ್ಕೊಂಡಿರು ಅಂತಾನ. ಹೇಳಿರ್ ಮಾತು ಕೇಳಲಿಲ್ಲ, ನನ್ನೇ ಒದ್ಯಕ್ಕೆ ಬತ್ತೀಯ? ನಾನು ಬಿಟ್ಬಿಡ್ತೀನ ನನ್ನ ಮಾತ್ರ? ಏನ್ರಮ್ಮ ಅದು ಗಲಾಟಿ? ಸರ್ ಈ ಸೇಳಿ ಎಂಬಳಿದಾಳಲ್ಲ, ಅವಳು ನನ್ನ ಸಾಯ್ಸಕ್ಕೆ ಬಂದ್ಬಿಟ್ಟಿಲ್ಲ ಕತ್ತಿಸ್ಕಿ. ಅವಳ ಒಂದು ಯಾವ್ದಾದ್ರು ಬೇರೆ ಇದಕ್ಕೆ ಹಾಕೋಗ್ರಿ ಸರ್, ನನ್ನ ಕತ್ತಿಸ್ಕಕ್ಕೆ ಬಂದಿದ್ಲು ಅವಳು. ಮಾತಾಡಕ್ಕಾಗ್ತಿಲ್ಲ. ಯಾಕಮ್ಮ ಸೇಳಿ? ನಿನಗೆ ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ? ಜಗಳ ಆಡ್ಬೇಡ್ರಿ ಅಂತ ಹೇಳ್ದಂಗೆಲ್ಲ ಜಗಳ ಆಡ್ತೀರಾ ಇವ್ರೆ ನೀವೆಲ್ಲರೂ ಸೇರ್ಕೊಂಡು? ನಾನೇನಲ್ಲ ಸರ್, ಅವಳೇನೆ ಮೊದಲು ಜಗಳ ತೆಗೆದಿದ್ದು. ನಾನು ಪಾಡಿ ನಾನು ಸುಮ್ಮನೆ ಇದ್ದೆ. ನಾನು ನಗಂಗೂ ಇಲ್ವಂತೆ, ನಕ್ರೆ ಇವಳಿಗೆ ಹೊಟ್ಟೆ ಉರಿತೈತಂತೆ. ಅದಕ್ಕೆ ನೀನು ನಗಬೇಡ, ನೀನು ನಕ್ರೆ ನಾನು ಉರಿತೈತೆ ಅಂತ ಹೇಳ್ತಾಳೆ. ನಾನು ಇವಳು ಕೇಳ್ಕೊಂಡು ನಗ್ಬೇಕಾ ಸರ್ ಹೇಳ್ರಿ? ಅಲ್ಲ ಸರ್, ಜೈಲಿಗೆ ಬಂದಿದ್ಯಾ, ಹಂಗೆ ಯಾಕೆ ನಗ್ತೀಯೇ? ನನಗೆ ಅಳಬೇಕು ಅನ್ನಿಸ್ತೈತೆ. ನೀನು ನೋಡಿದ್ರೆ ನಾನು ನೋಡಿ ನಗ್ತೀಯೇನೆ ಅಂತಂದೆ. ಅಷ್ಟಕ್ಕೇನೆ ನೋಡಿದ್ದ ಹಿಂಗೆ ಹಿಡ್ಕೊಂಡು ಒದಿತಾ ಇದ್ದಾಳೆ ಅಮ್ಮ. ಅಯ್ಯೋ ನನ್ನ ಕೈಲಿ ಆಗ್ತಿಲ್ಲ ಸರ್, ನಾನು ಬಿಟ್ಬಿಡ್ರಿ, ನನ್ನ ಮನೆಗೆ ಹೋಗ್ಬೇಕು. ಅಯ್ಯೋ ಅಯ್ಯೋ ಅಮ್ಮ. ನೋಡಮ್ಮ, ಏನಾದರೂ ಹೊಡೆದಾಡ್ಕೊಂಡ್ರೆ ಅದಕ್ಕೆ ನೀವೇ ಜವಾಬ್ದಾರಿ. ಹಿಂಗೆ ನೀವು ಚೆನ್ನಾಗಿಲ್ಲ, ನಾನು ಮಂತಕ್ಕೆ ಹೋಗ್ಬೇಕು ಅಂದರೆ ಬಿಡೋಕ್ಕಾಗಲ್ಲ. ಇರಲೇಬೇಕು ನೀವಿಲ್ಲಿ, ಹುಷಾರಾಗಿರ್ರಿ. ಆ ಸೇಳಿ ಜೊತೆಗೆ ಜಾಸ್ತಿ ಮಾತಾಡಕ್ಕೆ ಹೋಗ್ಬೇಡ್ರಿ, ಸುಮ್ಮನೆ ಇರೋದು ಕಲ್ತ್ಕೊಳ್ರಿ. ಗೊತ್ತಾಗಲ್ವಾ ನಿಮಗೆ? ನೀವು ಸರಿಯಾಗಿ ಒಳ್ಳೆಯವರಾಗಿದ್ದರೆ ಬೇಗ ಬಿಡುಗಡೆ ಆಗಿ ಹೋಗ್ತೀರಾ. ಇಲ್ಲ ಹಿಂಗೆಲ್ಲ ಗುದ್ದಾಡ್ಕೊಂಡು ಒಯ್ದಾಡ್ಕೊಂಡಿದ್ದೆ ಅಷ್ಟೇನೆ, ನಿಮ್ಮನ್ನು ಬಿಡೋದೇ ಇಲ್ಲ, ಇಲ್ಲೇ ಇರಬೇಕಾಗುತ್ತೆ ಸಾಯತಕನ. ಹೇಳಿರ್ತೀನಿ, ಹುಷಾರು. ಸರ್ ಈ ಸಾಕಮ್ಮನಿ ಹೆಂಗಾದ್ರೂ ಮಾಡ್ಕೊಳ್ರಿ, ಅವಳು ನಾನು ಹೇಳೋ ಮಾತು ಕೇಳಲ್ಲ. ಸುಮ್ಮನೆ ಗುದ್ದಾಡಕ್ಕೆ ಹೋಗ್ಬೇಡ ಅಂತಂದ್ರೂ ಸುಮ್ಮನೆ ಮಾತಾಡ್ಕೊಂಡು ಹೋಗಿ ಜಗಳ ಮಾಡ್ತಾಳೆ. ನನ್ನಾದ್ರೂ ಬಿಡ್ತೀರಾ ಸರ್? ಬಿಡ್ತೀವಿ ಅಂದಿದ್ದು ನಾನು ಇವಾಗಲ್ಲ ಬಿಡೋದು, ಮೇಡಮ್ ಬಂದು ನಿರ್ಧಾರ ಮಾಡ್ತಾರೆ ನಿಮ್ಮನ್ನು ಬಿಡೋದು ಬೇಡವೋ ಅಂತ ಹೇಳಿ. ಸುಮ್ಮನೆ ಇದ್ರೆ ಸರಿ, ಇಲ್ಲಾಂದ್ರೆ ಏನೂ ಇಲ್ಲ. ಸರ್ ಸುಮ್ಮನಿರ್ತೀವಿ ಸರ್, ಆದಷ್ಟು ಬೇಗ ನಮ್ಮನ್ನು ಬಿಟ್ಬಿಡಿ ಸರ್. ಇವಳು ಮಾತ್ರ ಸುಮ್ಮನೆ ಬಿಡ್ಬೇಡಿ. ಈ ಸೇಳಿನ ಮನೆಯಾಳಿನ ಸಹಾಯತಕ ಇಲ್ಲೇ ಇರಬೇಕು. ಇಲ್ಲಾಂದ್ರೆ ಅವಳನ್ನ ನೇಣಿಗೆ ಹಾಕ್ಬಿಡ್ರಿ, ಅತ್ಲಾಗೆ ಸತ್ತು ಬಿಡ್ಲಿ ಒಂದೇ ಸಲ. ನೆಗದ್ ಬಿದ್ರೆ ಈ ಭೂಮಿಗೆ ಭಾರನಾದ್ರೂ ತಪ್ಪುತ್ತೆ. ನನ್ನ ಯಾಕೆ ನೇಣಿಗೆ ಹಾಕ್ತಾರೆ? ನಿನ್ನ ಹಾಕ್ತಾರೆ. ನೋಡಿ ಸರ್ ಹೆಂಗ್ ಮಾತಾಡ್ತಾನೆ, ನಿಮ್ಮ ಎದುರಿಗೇನೆ ನೇಣಿಗೆ ಹಾಕ್ಬೇಕಂತೆ ನನ್ನ. ಇವಳು ಹಾಕ್ರಿ ಮೊದಲು ಕರ್ಕೊಂಡೋಗಿ. ನೋಡಮ್ಮ, ಯಾರನ್ನೂ ನೇಣಿಗೆ ಹಾಕಲ್ಲ, ಸುಮ್ಮನೆ ಇರಬೇಕು ಅಷ್ಟೇನೆ. ಹಿಂಗೆಲ್ಲ ಜಗಳ ಮಾಡ್ಕೊಂಡ್ರೆ ಅಷ್ಟೇನೆ ತಗೊಂಡೋಗಿ ಎಲ್ಲನ ಬಳ್ಳಾರಿ ಜೈಲಿಗೆ ಎಲ್ಗನ ಹಾಕ್ಬಿಡ್ತೀವಿ ನಿಮ್ಮನ್ನ. ಹುಷಾರು. ಅಯ್ಯೋ ಹಂಗೆ ಮಾತ್ರ ಮಾಡಬೇಡ್ರಿ ಸರ್. ಸರಿ ಸುಮ್ಮನಿರ್ತೀವಿ. ಅವಳು ಹೆಂಗಾದ್ರೂ ಮಾಡ್ಕೊಂಡು ಹೋಗ್ಲಿ, ನಾನೇನು ಮಾತಾಡ್ಸೋಕ್ಕೆ ಹೋಗಲ್ಲ. ಇಲ್ಲಿರೋ ತಕ್ಕನ ಅವಳ ಮಕಾನೇ ನೋಡಲ್ಲ ನಾನು. ಇತ್ಲಾಗ ತಿರ್ಕೊಂಡಿರ್ತೀನಿ. ನಮ್ಮನ್ನು ಜಲ್ದಿ ಬಿಡುಗಡೆ ಮಾಡಿ ಸರ್, ನಾವು ಹೋಗ್ಬೇಕು. ಇಂಥವಳ ಹತ್ರ ನಾವಿಲ್ಲಿ ಹೇಗಕ್ಕಾಗಲ್ಲ ಸರ್. ಅಯ್ಯಪ್ಪ ನನಗೆ ಬಂದು ಎಡೆ ದಿವಸ ಕಾಲನೇ ಎಷ್ಟೊತ್ತಿಗೆ ಹೋಗ್ತೀನೋ ಅನ್ನಿಸ್ತೈತೆ. ಇವಳಿಗಂತೂ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ಲ. ಇದೊಂಥರ ಅವಳಿಗೆ ತವ್ರ ಮನೆ ಇದ್ದಂಗೆ, ಯಾವಾಗ ಬೇಕಾದ್ರೂ ಬರ್ತಿರ್ತಾಳೆ, ಯಾವಾಗ ಬೇಕಾದ್ರೂ ಹೋಗ್ತಿರ್ತಾಳೆ. ನಮ್ಗೆ ಹಂಗಲ್ಲ ಸರ್, ನಮ್ಮ ಮರ್ಯಾದಸ್ತ್ರ ಜನ. ಓಹೋ ಇವಳು ಮರ್ಯಾದಸ್ತಿ ಆಗಿದ್ರೆ ನೀನ್ ಯಾಕೆ ಇಲ್ಲಿಗೆ ಬರ್ತಿದ್ದೆ ಜೈಲಿಗೆ? ಅಲ್ಲಿರ್ತಿದ್ದೆ ಊರಾಗೆ. ಗುದ್ದಾಡ್ಬೇಡ್ರಿ, ಸುಮ್ಮನೆ ಇರ್ರಿ ಸೈಲೆಂಟ್ ಆಗಿ. ಸರಿ ಸರ್, ಸುಮ್ಮನೆ ಇರ್ತೀವಿ ಬಿಡ್ರಿ, ಮಾತಾಡಲ್ಲ. ತಿರುಗಿ ನಾನು ಜಗಳ ಮಾಡ್ಕೊಂಡ್ರೆ ದೊಣ್ಣೆ ತಗೊಂಬಂದು ಒಬ್ಬೊಬ್ರಿಗೂ ಗ್ರಾಚಾರ ಬಿಡಿಸ್ಬಿಡ್ತೀನಿ. ಹುಷಾರು. ಸಾಕಮ್ಮ ಸುಮ್ಮನಿರೇ. ಗಲಾಟೆ ಮಾಡ್ಕೊಂಡ್ರೆ ಬಳ್ಳಾರಿ ಜೈಲಿಗೆ ಹಾಕ್ತಾರಂತೆ. ಆಮೇಲೆ ಯಾವಳು ಅಲ್ಲಿಗೆ ಹೋದ್ರೆ ಅಷ್ಟೇನೆ, ನಾವಿನ್ ಬರಲ್ಲ ಊರ್ ಕಡೆಗೆ. ಸುಮ್ಮನಿರು. ಸರಿ ಆಯ್ತು ಬಿಡಜ್ಜಿ. ಅವಳಿಗಂತೂ ಒಂದೀಟು ಏನೂ ಇಲ್ಲ. ಈಗ ಅವಳಿಗೊಂದೀಟು ಭಯನೇ ಇಲ್ಲ ಕಣಜ್ಜಿ. ಅವಳಿಗೆ ಭಯ ಇಲ್ದಿದ್ರೆ ಹೊಟ್ಟೆ ಹೊತ್ತು ನಾವು ಜಲ್ದಿ ಹೋಗ್ಬೇಕು ಇಲ್ಲಿಂದನ. ಸುಮ್ಮನಿರೇ, ಅವಳು ಹೆಂಗಾದ್ರೂ ಮಾಡ್ಕೊಂಬ್ಲಿ.
ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನೀವು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.